ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಶ್ರೀ, ರೇಖಿ ಮಾಸ್ಟರ್, ಟ್ಯಾರೋ ರೀಡರ್, ಏಂಜಲ್ ಕೋಚ್. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವ ರೀತಿಯ ನೆಗೆಟಿವ್ ಸೈಕಲ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ನೆಗೆಟಿವ್ ಸೈಕಲ್ ಯಾವಾಗ ಅಂತ್ಯ ಆಗ್ತಾಯಿದೆ, ಎಂಡ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಡಿವೈನಲ್ಲಿ, ಯೂನಿವರ್ಸಲ್ಲಿ ನೀವು ಪ್ರಶ್ನೆ ಮಾಡ್ಬೋದು. ಅದು ಏನೇನೆಂದರೆ ನಿಮ್ಮ ಹೆಲ್ತಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ವೆಲ್ತಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಕೆರಿಯರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಯಾರಾದರೂ ಎಕ್ಸಾಮ್ ಕಟ್ಟಿದರೆ ಎಕ್ಸಾಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಓಕೆ, ಆಮೇಲೆ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಕೆರಿಯರ್ ಇಶ್ಯೂಸ್ ಆಗಿರ್ಬೋದು, ಲವ್ ರಿಲೇಟೆಡ್ ರಿಲೇಷನ್ಶಿಪ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಸ್ಪಿರಿಚುವಲ್ ಇಶ್ಯೂಸ್ ಆಗಿರ್ಬೋದು. ಸೊ ನಿಮ್ಮ ಲೈಫಲ್ಲಿ ಯಾವ ಒಂದು ನೆಗೆಟಿವ್ ಸೈಕಲ್ ತುಂಬ ಅಂದರೆ ಮೇಜರಾಗಿ ಕಾಡ್ತಾ ಇದೆ, ಓಕೆನಾ, ತುಂಬ ಮೇಜರಾಗಿ ಆ ಸೈಕಲಲ್ಲಿ ನೀವು ಸ್ಟಕ್ ಆಗಿದ್ದೀರಾ, ಆ ಎನರ್ಜಿಯಿಂದ ಹೊರಗಡೆ ಬರೋಕ್ಕೆ. ಓಕೆ, ಇಲ್ಲಿ ರೆಮಿಡಿ ಬಂತಂದರೆ ರೆಮಿಡಿ ಹೇಳ್ತೀನಿ, ಇಲ್ಲದಿದ್ದರೆ ಜಸ್ಟ್ ಟೈಮ್ ಪ್ರಿಡಿಕ್ಷನ್ ಮಾಡ್ತೀನಿ. ಯಾರಿಗೆ ರೆಮಿಡಿ ಅಗತ್ಯ ಇರುತ್ತೋ ಯೂನಿವರ್ಸ್ ಗೈಡ್ ಮಾಡಿದ್ರೆ ಅವ್ರಿಗೆ ರೆಮಿಡಿ ಹೇಳ್ತೀನಿ. ಯಾರಿಗೆ ರೆಮಿಡಿ ಅಗತ್ಯ ಇಲ್ಲ ಅಂದರೆ ನಿಮ್ಮ ಸೈಕಲ್ನ ನೀವು ಅದನ್ನು ಫೇಸ್ ಮಾಡಲೇಬೇಕು, ಆ ಚಾಲೆಂಜನ್ನು ಸ್ವೀಕರಿಸಲೇಬೇಕು. ಬಿಕಾಸ್ ಆಫ್ ಕರ್ಮ ಬೌನ್ಸ್ ಬ್ಯಾಕ್ ಆಗಿದ್ದನ್ನು ಅದನ್ನು ಅನುಭವಿಸಲೇಬೇಕು, ಅದು ಡೆಸ್ಟಿನಿ ಅನ್ನೋ ಅಂಥ ವಿಚಾರ ಇದ್ದರೆ ರೆಮಿಡಿ ಹೇಳಲ್ಲ. ಒಂದು ಪಕ್ಷ ರೆಮಿಡಿ ಇದೆ, ರೆಮಿಡಿ ಮಾಡಿದ್ರೆ ಸರಿ ಹೋಗುತ್ತೆ, ಆ ಸೈಕಲ್ ಎಂಡ್ ಆಗುತ್ತೆ ಅಂತೇಳಿ ಯೂನಿವರ್ಸ್ ಗೈಡೆನ್ಸ್ ಮಾಡಿದ್ರೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಪಿಕ್ ಅ ಕಾರ್ಡ್ ರೀಡಿಂಗ್, ಓಕೆ, ಯಾವುದಾದ್ರು ಒಂದು ಪಿಕ್ ಮಾಡಿ, ಅಥವಾ ನಿಮ್ಮದು ಸಿಚುವೇಶನ್ ಒಂದಕ್ಕಿಂತ ಹೆಚ್ಚಿದ್ರೆ, ಒಂದು ಅಥವಾ ಎರಡು ಈ ಥರ ಸಿಚುವೇಶನ್ ಇದ್ದರೆ, ಸೊ ಅಂಥದಕ್ಕೆ ನೀವು ಯಾವುದಾದ್ರೂ 2 ಕಾರ್ಡನ್ನು ಪಿಕ್ ಮಾಡ್ಕೋಬೋದು, ಓಕೆನಾ. ಡಿವೈನಲ್ಲಿ ಫೇತ್ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು, ಟ್ರಸ್ಟ್ ಇಟ್ಕೊಂಡು, ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಂಡು ನಿಮ್ಮ ಸೈಕಲ್ ಯಾವುದು ನಡೀತಾ ಇದೆ ಆ ಒಂದು ನೆಗೆಟಿವ್ ಸೈಕಲ್ ಬಗ್ಗೆ ಯೂನಿವರ್ಸಿಗೆ ಹೇಳಿಬಿಟ್ಟು ಡಿವೈನ್ ಟ್ಯಾರೋ ಮೂಲಕ ಅಕ್ಯುರೇಟಾಗಿ ನನಗೆ ಆನ್ಸರನ್ನು ಪ್ರದಾನ ಮಾಡಿ ಅಂತೇಳಿ ನೀವು ಕೂಡ ಪ್ರೇಯರ್ ಮಾಡಿಕೊಂಡು ಕಾರ್ಡನ್ನು ಪಿಕ್ ಮಾಡ್ಬೋದು, ಓಕೆನಾ. ಕಾರ್ಡ್ ಪಿಕ್ ಮಾಡುವಾಗ ನೀವು ಈ ಪ್ರೇಯರ್ ಮಾಡ್ಕೊಳ್ಳೋವಾಗ ವೀಡಿಯೋನ ಪಾಸ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಕೇಳಿಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ಆಮೇಲೆ ಮತ್ತೆ ವೀಡಿಯೋ ಪ್ಲೇ ಮಾಡ್ಕೊಂಬಿಟ್ಟು ನೀವು ಕಾರ್ಡನ್ನು ಪಿಕ್ ಮಾಡ್ಕೊಂಬಿಟ್ಟು ನಿಮ್ಮ ಆನ್ಸರನ್ನು ನೀವು ತೊಗೋಬೋದು, ಓಕೆನಾ. ಬನ್ನಿ, ನಾನು ಕಾರ್ಡ್ ಶಫಲ್ ಮಾಡಿಬಿಟ್ಟು ಇಡ್ತೀನಿ. ಇಟ್ಟ ಮೇಲೆ ನೀವು ಕಾರ್ಡನ್ನ ಪಿಕ್ ಮಾಡ್ಕೋಬೋದು. ಅವಸರ ಮಾಡಿಬಿಡಿ, ಆರಾಮಾಗಿ ಕಾಮಾಗಿ ಕೂತ್ಕೊಂಡು 1-2 ನಿಮಿಷ ಬೇಕಾದ್ರೆ ಡೀಪ್ ಬ್ರೆತ್ ತೊಗೊಂಡು ನೀವು ಕಾರ್ಡನ್ನು ಪಿಕ್ ಮಾಡ್ಕೋಬೋದು, ಸರಿನಾ. ಯಾರಿಗಾದರೂ ಕ್ರಿಸ್ಟಲ್ಸ್ ಬೇಕಿದ್ರೆ, ಬ್ರೆಸ್ಲೆಟ್ ಬೇಕಿದ್ರೆ, 7 ಚಕ್ರ ಟ್ರೀಸ್ ಬೇಕಿದ್ದರೆ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ತುಂಬ ಬ್ಯೂಟಿಫುಲ್ ಕ್ರಿಸ್ಟಲ್ ಚಿಪ್ಸ್ ಚೆನ್ನಾಗಿದೆ. ಇದು 300 ಚಿಪ್ಸ್ ಇರೋವಂತಹ ಬ್ಯೂಟಿಫುಲ್ ಕ್ರಿಸ್ಟಲ್ ಟ್ರೀ, 7 ಚಕ್ರ ಟ್ರೀ. ಇದು ನಿಮ್ಮ ವಾಸ್ತು, ಹೆಲ್ತ್, ವೆಲ್ತ್, ಅಬಂಡೆನ್ಸ್, ಓಕೆ. ಇದು ನಿಮ್ಮ ಆಫೀಸಲ್ಲಿ, ನಿಮ್ಮ ಮನೆಯಲ್ಲಿ ಎಲ್ಲಾದರೂ ನೀವು ಇಟ್ಕೋಬೋದು. ಹೀಲಿಂಗ್ ಕಲ್ತಿದ್ರೆ ಎನರ್ಜಿ ಚಾರ್ಜ್ ಮಾಡಿಬಿಟ್ಟು ನೀವು ಏನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ಒಂದು ಪಕ್ಷ ಯಾರು ಹೀಲಿಂಗ್ ಕಲ್ತಿಲ್ಲ ಅಂತ ಅನ್ನೋರಿಗೆ ನಾನು ಎನರ್ಜಿ ಚಾರ್ಜ್ ಮಾಡಿ ಕೊಡ್ತೇನೆ. ಹಾಗೆಯೇ ನಿಮ್ಮ ಹೆಲ್ತ್ ಇಶ್ಯೂಸ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿಯ ಕ್ರಿಸ್ಟಲ್ನ ಮಿಕ್ಸ್ ಮಾಡಿ ಬ್ರಾಸ್ಲೆಟ್ನ ಹಾಕ್ಕೋಬೋದು ಅದನ್ನು ನಾನು ತಿಳಿಸ್ಕೊಡ್ತೀನಿ. ನೀವು ಆ ರೀತಿಯಲ್ಲಿ ಕೂಡ ನೀವು ಕ್ರಿಸ್ಟಲನ್ನು ಪರ್ಚೇಸ್ ಮಾಡ್ಬೋದು. ಎಲ್ಲ ಹೈ ಕ್ವಾಲಿಟಿ ಇರುತ್ತೆ ಮತ್ತು ಇಂಡಿಯನ್ ಕ್ರಿಸ್ಟಲ್ ಅಲ್ಲ, ಓಕೆನಾ. ಎಲ್ಲ ಔಟ್ ಆಫ್ ಕಂಟ್ರಿ ಕ್ರಿಸ್ಟಲ್ಸು, ತುಂಬ ಪಾಸಿಟಿವ್ ಕ್ರಿಸ್ಟಲ್ಸು, ಓಕೆ. ತುಂಬ ಚೆನ್ನಾಗಿ ಹೀಲ್ ಆಗುತ್ತೆ. ಆಮೇಲೆ ಇಂಡಿಯನ್ ಕ್ರಿಸ್ಟಲ್ ಯೂಸ್ ಮಾಡ್ಬೋದು. ನಿಮಗೆ ಕಮ್ಮಿ ರೇಟಲ್ಲಿ ಕ್ರಿಸ್ಟಲ್ ಸಿಗತ್ತಂದರೆ ಅದು ಇಂಡಿಯನ್ ಕ್ರಿಸ್ಟಲ್ ಆಗಿರ್ತದೆ, ಓಕೆನಾ. ಸೊ ಅಂಥ ಇಂಡಿಯನ್ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಬಿಕಾಸ್ ನಮ್ಮ ದೇಶದಲ್ಲಿ ತುಂಬ ತಂತ್ರ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಎಕ್ಸೆಟ್ರಾ ಇದೆಲ್ಲ ನಡೀತಾ ಇರುತ್ತೆ. ಸೊ ಈ ಭೂಮಿಯಿಂದನೇ ತೆಗೆದಿರ್ತಕ್ಕಂಥ ಕ್ರಿಸ್ಟಲ್ಲು ಆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ನೀವು ಆ ಕ್ರಿಸ್ಟಲನ್ನು ಯೂಸ್ ಮಾಡಿದಾಗ ನಿಮಗೆ ಹೀಲಿಂಗ್ ಆಗೋಲ್ಲ. ಸೊ ತುಂಬ ಒಳ್ಳೆಯ ಕ್ವಾಲಿಟಿ ಇರೋವಂಥದ್ದು ಕ್ರಿಸ್ಟಲನ್ನು ತೊಗೋಬೋದು, ಓಕೆನಾ. ವೀಕ್ಷಕರೇ, ಏಂಜಲ್ ಥೆರಪಿ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆ ಆಸಕ್ತಿ ಇದೆ ಸೇರ್ಕೊಳ್ಳಿ. ಹಾಗೆ ಮನಿ ರೇಖೆ ಕೋರ್ಸ್ ಬೇಕಂತಂದರೆ ಅದು ಅವೈಲೇಬಲ್ ಇದೆ, ಸೇರ್ಕೊಳ್ಳಿ. ಮನಿ ರೇಖೆ ಕೋರ್ಸು ಲೈವ್ ಇರುತ್ತೆ, ಲೈವ್ ಅಟೆಂಡ್ಮೆಂಟ್ ಇರುತ್ತೆ, ಮತ್ತು ಅದು ಗ್ರೂಪಲ್ಲೇ ಇರುತ್ತೆ ಮನಿ ರೇಖೆ ಕೋರ್ಸು. ಅದ್ರ ಜೊತೆಗೆ ಮನಿ ರೇಖೆ ಕೋರ್ಸನ್ನು ಸೆಷನ್ ಬುಕ್ ಮಾಡ್ಕೊಂಡವರಿಗೆ 1 ಕ್ವಶನಿಗೆ ಫ್ರೀ ಟ್ಯಾರೋ ರೀಡಿಂಗು ಅವೈಲೇಬಲ್ ಇರುತ್ತೆ. ನೀವು ನಿಮ್ಮ ಮನಿ ರಿಲೇಟೆಡ್ ಇಶ್ಯೂಸನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಮನಿ ರೇಖೆ ಕೋರ್ಸು ಹೆಲ್ಪ್ಫುಲ್ ಆಗುತ್ತೆ.
ಓಕೆ, ಯಾರಿಗೆ ರೇಖಿ ಕಲಿಬೇಕಂತಿದ್ದೀರಾ ಅಥವಾ ಅಟೆಂಡ್ಮೆಂಟ್ ತೊಗೋಬೇಕಂತಿದ್ದೀರಾ ಅದಕ್ಕೂ ಅವೈಲೇಬಲ್ ಇದೆ. ಹಾಗೆಯೇ ಇನ್ನೊಂದು ವಾರದ ಮಟ್ಟಿಗೆ ಅಂದರೆ 5ನೇ ತಾರೀಕುವರೆಗೂ ಎಸ್ ಆರ್ ನೋ ಕ್ವಶನಿಗೆ 50 ರೂಪೀಸ್, ಒಂದು ಕ್ವಶನ್ಗೆ 50 ರೂಪೀಸ್ ಓನ್ಲಿ ಎಸ್ ಆರ್ ನೋ ಕ್ವಶನ್. ತುಂಬ ನೆಗೆಟಿವ್ ಏನಾದ್ರು ಬಂತಂದ್ರೆಗೆ ರೆಮಿಡಿ ಹೇಳ್ತೀನಿ. ಅಂದರೆ ನೋ ಕಾರ್ಡ್ ಬಂದಾಗ ರೆಮಿಡಿ ಹೇಳ್ತೀನಿ, ಎಸ್ ಕಾರ್ಡ್ ಬಂದಾಗ ಯಾವುದೇ ರೆಮಿಡಿ ಇರೋದಿಲ್ಲ. ಅದು 5ನೇ ತಾರೀಕುವರೆಗೆ ಒಂದು ಕ್ವಶನಿಗೆ ಎಸ್ ಆರ್ ನೋ. ಅಂದರೆ ಈಗ ಎಕ್ಸಾಂಪಲ್ ಅಂದರೆ ನನಗೆ ಮದುವೆ ಆಗುತ್ತಾ ಇಲ್ವಾ, ಇದು ಒಂದು ಕ್ವಶನ್. ಓಕೆನಾ, ಮದುವೆ ಆಗುತ್ತಾ ಇಲ್ವಾ, ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ, ಈ ಥರ ಎಲ್ಲ ಬಂದಾಗ ಯಾವಾಗತ್ತೆ, ರೆಮಿಡೀಸ್ ಏನು, ಓಕೆ, ಪ್ರಾಬ್ಲಮ್ಸ್ ಏನಾಗ್ತಾಯಿದೆ, ಈ ಥರದ್ದೆಲ್ಲ ಬಂದಾಗ ಇದು ಡೀಟೇಲ್ ರೀಡಿಂಗ್ ಆಗುತ್ತೆ. ಡೀಟೇಲ್ ರೀಡಿಂಗಲ್ಲಿ ಏನು ಹೇಳ್ತೀವಿ ಅಂದರೆ ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರನ್ನು ಕೂಡ ಸೇರಿಸಿ ಹೇಳ್ತೀನಿ ವಿತ್ ರೆಮಿಡಿ. ರೆಮಿಡಿ ಏನಪ್ಪ ಅಂದರೆ ನಾನು ಒಂದು ರೆಮಿಡಿ ಹೇಳಲ್ಲ. ಸೊ ರೆಮಿಡಿ ಕೆಲವರಿಗೆ 2-3-4 ಬರುತ್ತೆ, ಕೆಲವರಿಗೆ ಜಾಸ್ತಿನೂ ಬರುತ್ತೆ, ಕೆಲವರಿಗೆ ಒಂದು ರೆಮಿಡಿ ಬರುತ್ತೆ. ಸೊ ಡಿವೈನ್ ಗೈಡೆನ್ಸ್ ಏನಿರುತ್ತೋ ಅದನ್ನು ನಾನು ಹೇಳ್ತೀನಿ. ಸೊ ನಮ್ಮಲ್ಲಿ ರೆಮಿಡಿ ನಾನು ಒಂದೇ ರೆಮಿಡಿ ಹೇಳೋದಿಲ್ಲ, ಜಾಸ್ತಿ ರೆಮಿಡಿಗಳನ್ನು ಹೇಳ್ತೀನಿ. ಎಷ್ಟು ಪಾಸಿಬಲ್ ಇದೆಯೋ ಅಷ್ಟು ನಿಮ್ಮ ಫ್ಯೂಚರನ್ನು ಬೆಟರ್ ಮಾಡ್ಕೊಳ್ಳೋಕ್ಕೆ, ಆ ಥರ. ಸರಿನಾ? ಸೊ ಎಸ್ ಆರ್ ನೋ ಕ್ವಶನಿಗೆ ನೀವು ಸೆಷನ್ ಬುಕ್ ಮಾಡ್ಕೊಬೋದು. ಹೆಚ್ಚಿನ ಡೀಟೇಲಿಗೆ ವಾಟ್ಸಪ್ ನಮ್ಮ ಮೆಸೇಜ್ ಮಾಡಿ. ಮತ್ತು ಇದು ವಾಟ್ಸಪ್ಪಲ್ಲೇ ಇರುತ್ತೆ, ಯಾವುದೇ ಕಾರಣಕ್ಕೂ ಕಾಲಲ್ಲ. ಓಕೆನಾ? ಎಸ್ ಆರ್ ನೋ ಕ್ವಶನ್, ನಿಮ್ಮ ಕ್ವಶನ್ ಒಂದು ಪ್ರಶ್ನೆಗೆ 50 ರೂಪಾಯಿ. ಅದನ್ನು ಸೆಷನ್ ಬುಕ್ ಮಾಡ್ಕೊಬೋದು. ರೆಮಿಡಿ ಬಂತಂದರೆ ರೆಮಿಡಿ ಕೂಡ ಹೇಳ್ತೀನಿ. ಓಕೆನಾ? ಬನ್ನಿ, ಈಗ ನಿಮ್ಮ ಸಿಚುವೇಶನ್ ಏನಿದೆ ಅದನ್ನು ಪ್ರೇಯರ್ ಮಾಡ್ಕೊಳ್ಳಿ. ಅದು ಆ ಸಿಚುವೇಶನ್ ಎಂಡ್ ಯಾವಾಗ ಆಗುತ್ತೆ, ಟೈಮ್ ಪ್ರಿಡಿಕ್ಷನ್. ಇಲ್ಲಿ ಯಾರಿಗೆ ರೆಮಿಡಿ ಬರುತ್ತೋ ಅವ್ರಿಗೆ ಮಾತ್ರ ರೆಮಿಡಿ ಹೇಳ್ತೀನಿ. ಇದನ್ನು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳ್ಬೋದು. ಯಾಕಂದರೆ ನೀವು ಒಂದು ಸೈಕಲ್ನ ಫೇಸ್ ಮಾಡ್ತಾಯಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಇನ್ನೊಂದು ರೀತಿಯ ಸೈಕಲನ್ನು ಫೇಸ್ ಮಾಡ್ತಾಯಿರ್ತಾರೆ. ಸೊ ಅವರಿಗೂ ಕೂಡ ಆಯ್ಕೆ ಮಾಡೋಕ್ಕೆ ಹೇಳ್ಬಿಟ್ಟು ಅವ್ರಿಗೂ ಕೂಡ ಎನರ್ಜಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಿಸ್ಕೋಬೋದು. ಸೊ ದೂರದಲ್ಲಿದ್ದರೆ ವಿಡಿಯೋನ ಶೇರ್ ಮಾಡಿ. ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಕ್ಲೈಮ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ಕ್ಲೈಮ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ಯೂನಿವರ್ಸ್ಗೆ. ರೇಖೆಗೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ, ಯಾರಿಗೆ ಗೊತ್ತಿಲ್ಲ, ನೀವು ನಮ್ಮ ರೇಖೆ ವಿದ್ಯಾಲಯ ಚಾನಲಲ್ಲಿ ನಾನು ಹಿಂದೆನೇ ಅಂದರೆ 3 ವರ್ಷದ ಹಿಂದೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ರೇಖೆಗೆ ಸಂಬಂಧಪಟ್ಟಿದ್ದು, ಹೀಲಿಂಗಿಗೆ ಸಂಬಂಧಪಟ್ಟಿದ್ದು, ಮೆಡಿಟೇಷನ್ಸ್ ಇದೆ, ಚಕ್ರ ಮೆಡಿಟೇಷನ್ಸ್ ಇದೆ. ಓಕೆ, ಆಮೇಲೆ ಮನಿ ರೇಖೆಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋರಿಗೆ ಅಲ್ಲಿ ಒಂದು ಮೆಡಿಟೇಷನ್ ಹಾಕಿದ್ದೀನಿ, ಅದ್ರ ಮೂಲಕನೂ ನೀವು ಹೀಲಿಂಗ್ ಮಾಡ್ಕೋಬೋದು. ಬುದ್ಧ ಮೆಡಿಟೇಷನ್ ಇದೆ, ಅದನ್ನು ನೀವು ಹೀಲಿಂಗ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ಓಕೆ, ಹೆಚ್ಚಿನ ಮಾಹಿತಿ ರೇಖೆಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋಗಳನ್ನು ಕೂಡ ನೋಡಿ ತಿಳ್ಕೊಳ್ಳಿ. ಕಾರ್ಡನ್ನ ನಾನು ಯಾಕೆ ಉಲ್ಟಾ ಇಡ್ತಾ ಇದ್ದೀನಿ ಅಂದರೆ ಬ್ಲೈಂಡಾಗಿ ಕಾರ್ಡನ್ನು ಪಿಕ್ ಮಾಡಬೇಕು ಅಂತ. ತುಂಬ ಜನ ಪಾಪ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ಕಾರ್ಡು ಕ್ಲಿಯರಾಗಿ ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ. ಒನ್ 2 3 4 5 6 ಇದು ನಿಮ್ಮ ನಂಬರ್ ಆಗಿರ್ತದೆ ಕಾರ್ಡ್ದು. ಓಕೆ, ನಿಮ್ಮ ಸಿಚುವೇಶನಿಗೆ ತಕ್ಕಂಗೆ ಒಂದು ಕಾರ್ಡನ್ನು ಪಿಕ್ ಮಾಡಿ, ಅಥವಾ 2 ಸಿಚುವೇಶನಲ್ಲಿ ಸಿಕ್ಕಾಕೊಂಡಿದ್ರೆ 2 ಕಾರ್ಡನ್ನು ಪಿಕ್ ಮಾಡ್ಕೊಳ್ಳಿ. ಆನ್ಸರನ್ನು ನೋಡಿ. ಯಾರು ಫೈಲ್ 1 ಸೆಲೆಕ್ಟ್ ಮಾಡಿದ್ದೀರಿ, ನಿಮಗೆ 14 ವಾರಗಳಲ್ಲಿ, ಓಕೆ, 14 ವಾರಗಳಲ್ಲಿ ನಿಮ್ಮ ಸೈಕಲ್ಲು ಎಂಡ್ ಆಗ್ತಾಯಿದೆ.
ಯಾರು ಪೈಲ್ 2 ಸೆಲೆಕ್ಟ್ ಮಾಡಿದ್ದೀರಿ, ಇದು ನಿಮ್ಮ ಡೆಸ್ಟಿನಿ ಮೇಲೆ ನಿಂತಿದೆ. ಕೆಲವರಿಗೆ ಇನ್ನು ಫ್ಯೂ ಡೇಸಲ್ಲಿ, ಓಕೆ, ಕೆಲವರಿಗೆ 1 ದಿನ, ಕೆಲವರಿಗೆ 1 ವಾರ, ಕೆಲವರಿಗೆ 1 ಮಂತಲ್ಲಿ, ಓಕೆ, ಇಷ್ಟರಲ್ಲೇ ಒಂದು ನಿಮ್ಮ ನೆಗೆಟಿವ್ ಸೈಕಲ್ ಎಂಡ್ ಆಗ್ತಾಯಿದೆ. ಅಂದರೆ ಸ್ಪೆಷಲಿ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ರಿ, ಓಕೆ, ಓವರಾಲ್ ಆಗಿ ಸ್ಟ್ರಗಲ್ ಇತ್ತು ಎಲ್ಲ ರೀತಿಯಲ್ಲೂ, ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು, ಇದೆಲ್ಲ ಸೈಕಲ್ಲು ನಿಮ್ಮ ಒಳಗೆ ಸ್ಟಕ್ ಆಗಿತ್ತು. ಆ ಎನರ್ಜಿಯಿಂದ ಎಂಡ್ ಆಗ್ತಾಯಿದೆ, ನ್ಯೂ ಬಿಗಿನಿಂಗ್ ಆಗ್ತಾಯಿದೆ. ಓಕೆ, ಯಾರು ಫೈಲ್ 3 ಸೆಲೆಕ್ಟ್ ಮಾಡಿದ್ರಿ, ನಿಮ್ಮದು 8 ವಾರಗಳಲ್ಲಿ ನಿಮ್ಮ ಒಂದು ಸೈಕಲ್ ಎಂಡ್ ಆಗ್ತಾಯಿದೆ. ಇಲ್ಲಿ ತುಂಬ ಕೆಲವರಿಗೆ ಅಂದರೆ ಒಂದು 20 to 25% ಮೆಂಬರ್ಸ್ಗೆ 8 ದಿನದಲ್ಲಿ ನಿಮಗೆ ಒಂದು ಸೈಕಲ್ ಎಂಡ್ ಆಗ್ತಾಯಿದೆ. ಓಕೆನಾ. ಇನ್ನು ಫೈಲ್ 4 ಯಾರು ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ಒಂದು ಸೈಕಲ್ 3 ಡೇಸಲ್ಲಿ ಎಂಡ್ ಆಗ್ತಾಯಿದೆ. ಕೆಲವರಿಗೆ ಇಲ್ಲಿ 3 ಗಂಟೆಯಲ್ಲಿ ಎಂಡ್ ಆಗೋ ಸಾಧ್ಯತೆ ಇದೆ. ಓಕೆನಾ, 3 ಅವರ್ಸ್ ಇಲ್ಲಿ ಕೆಲವರಿಗೆ 3 ಅವರ್ಸ್. 50% ಮೆಂಬರ್ಸ್ಗೆ 3 ಅವರ್ಸಲ್ಲಿ ನಿಮ್ಮ ಒಂದು ನೆಗೆಟಿವ್ ಸೈಕಲ್ ಎಂಡ್ ಆಗ್ತಾಯಿದೆ. ನೀವೇನು ತುಂಬ ಹರ್ಟ್ ಆಗಿದ್ರಿ, ನೀವೇನು ಕಣ್ಣೀರು ಹಾಕ್ತಾಯಿದ್ರಿ, ಏನು ಎಮೋಷ್ನಲ್ ಡೌನ್ ಆಗಿದ್ರಿ, ಸೊ ಅದು ಅಂತ್ಯ ಆಗಿ ನೀವು ಒಂದು ನ್ಯೂ ಸ್ಟೇಜಿಗೆ, ನ್ಯೂ ಸೈಕಲ್ಗೆ ಎಂಟ್ರಿ ಆಗ್ತಾಯಿದ್ದೀರಾ. ಇನ್ನು ಕೆಲವರಿಗೆ 3 ವೀಕ್ಸ್ ಮತ್ತು ಇನ್ನು ಕೆಲವರಿಗೆ 3 ಡೇಸಲ್ಲಿ ಎಂಡ್ ಆಗ್ತಾಯಿದೆ. ಯಾರು ಫೈಲ್ 5 ಸೆಲೆಕ್ಟ್ ಮಾಡಿದ್ರಿ, ನಿಮ್ಮದು ವಿತಿನ್ 1 ಅವರಲ್ಲಿ ಸೈಕಲ್ ಎಂಡ್ ಆಗ್ತಾಯಿದೆ. ಓಕೆನಾ. ಇದು ಕೇವಲ 18% ಜನರಿಗೆ ವಿತಿನ್ 1 ಅವರಲ್ಲಿ ಆ ಒಂದು ಸೈಕಲ್ ಎಂಡ್ ಆಗ್ತಾಯಿದೆ, ನ್ಯೂ ಬಿಗಿನಿಂಗ್ ಆಗ್ತಾಯಿದೆ. ಓಕೆನಾ. ಇನ್ನು ಕೆಲವರಿಗೆ 1 ಇಯರ್ ಆಗ್ತಾಯಿದೆ. ಓಕೆನಾ, 1 ಇಯರ್ ಕೆಲವರಿಗೆ, ಇಲ್ಲಿ ಕೆಲವರಿಗೆ ಅಂದರೆ ಇಲ್ಲಿ ಏನಪ್ಪ ಅಂದರೆ ನೀವು ಹೀಲಿಂಗ್ ಮಾಡಿಕೊಂಡ್ರೆ, ಇದು ಗೈಡೆನ್ಸ್. ಓಕೆ, ನೀವು ಹೀಲಿಂಗ್ ಮಾಡಿಕೊಂಡ್ರೆ ನಿಮ್ಮ ಸೈಕಲ್ ಬೇಗ ಅಂತ್ಯ ಆಗುತ್ತೆ. ಅಂದರೆ ನೀವು ಹೇಗೆ ಕರ್ಮವನ್ನು ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಒಂದು ನೆಗೆಟಿವ್ ಸೈಕಲ್ ಎಂಡ್ ಆಗ್ತದೆ ಅನ್ನೋದೊಂದು ಗೈಡೆನ್ಸು. ಮತ್ತು ಯಾರಾದರೂ ಹಿತೈಷಿಗಳಿದ್ದರೆ ಅವರ ಮಾತನ್ನು ಕೇಳುವಂಥದ್ದು, ತಂದೆ ತಾಯಿಗಳಿದ್ದರೆ ತಂದೆ ತಾಯಿಯನ್ನು ಮಾತನ್ನು ಕೇಳುವಂಥದ್ದು, ಅಥವಾ ನಿಮಗೆ ಗುರುಗಳಿದ್ದರೆ ಗುರುಗಳ ಮಾರ್ಗದರ್ಶನದ ಮೂಲಕ ನೀವು ನಿಮ್ಮ ಸಿಚುಯೇಷನನ್ನು ಎಂಡ್ ಮಾಡ್ಕೋಬೋದು ಅನ್ನೋದು ಇಲ್ಲಿ ಗೈಡೆನ್ಸ್ ಆಗಿದೆ. ಜೊತೆಗೆ ನೀವು ಓಕೆ, ರೆಮಿಡೀಸ್ನ ನಾನು ಆಮೇಲೆ ಹೇಳ್ತೀನಿ, ಇರಲಿ. ಇನ್ನು ಯಾರು ಫೈಲ್ 6 ಆಯ್ಕೆ ಮಾಡ್ಕೊಂಡಿದ್ದೀರಿ, ನಿಮಗೆ 10 ದಿನದಲ್ಲಿ ನಿಮ್ಮ ಸೈಕಲ್ ಎಂಡ್ ಆಗ್ತಾಯಿದೆ. ಸ್ಪೆಷಲಿ ಏನಾದರೂ ಫ್ಯಾಮಿಲಿ ಇಶ್ಯೂಸಿಗೆ ನೀವು ಏನಾದರೂ ಈ ಫೈಲನ್ನು ಸೆಲೆಕ್ಟ್ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಇಶ್ಯೂಸ್ ನಡೀತಾ ಇತ್ತು, ಅಥವಾ ನೀವು ಪಾರ್ಟ್ನರ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಏನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೊರಗ್ತಾ ಇದ್ದರೆ, ಯಾವಾಗ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಏನಾದರೂ ಪ್ರೇಯರ್ ಮಾಡಿದರೆ, ಸೊ ಖಂಡಿತವಾಗ್ಲೂ ಇನ್ನೊಂದು 10 ದಿನದಲ್ಲಿ ಆ ಒಂದು ಡಿಸ್ಟೆನ್ಸ್ ಏನಿತ್ತು ಅದು ಎಂಡಾಗಿ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಹ್ಯಾಪಿ ಟೈಮನ್ನು ಕಳೆಯೋಕ್ಕೆ 10 ದಿನದಲ್ಲಿ ಸಾಧ್ಯತೆ ಇದೆ. ಇನ್ನು ಬೇರೆ ಯಾವುದೋ ಒಂದು ವಿಚಾರಕ್ಕೆ ಇದು ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡಿದರೆ, ಇದು ನಿಮ್ಮ ಸೈಕಲ್ ಏನು ಒಂದು ನೆಗೆಟಿವ್ ಸೈಕಲ್ ಇತ್ತು ಅದು 10 ದಿನದಲ್ಲಿ ಎಂಡ್ ಆಗ್ತಾಯಿದೆ. ಇದು 51% ಜನರಿಗೆ. ಇನ್ನು 49% ಜನರಿಗೆ 10 ಮಂತ್ ಆಗ್ತಾಯಿದೆ. ಸರಿನಾ. ಯಾರು ಫೈಲ್ 1 ಸೆಲೆಕ್ಟ್ ಮಾಡಿದ್ರಿ, ನೀವು ರಾಹು ರೆಮಿಡಿನ ಮಾಡಿ. ಅಂದರೆ ನೀವು ಹೆಚ್ಚಿಗೆ ನೀರು ಕುಡಿತೀರಲ್ಲ, ನೀರು ಕುಡಿಯುವಾಗ ಅಫರ್ಮೇಷನನ್ನು ಹೇಳಿಬಿಟ್ಟು ರೇಖಿ ಎನರ್ಜಿಯಿಂದ ವಾಟರನ್ನು ಚಾರ್ಜ್ ಮಾಡಿ ನೀರು ಕುಡಿಬೇಕು. ಮತ್ತು ನೀವು ಮಲಗುವಂಥ ಜಾಗದಲ್ಲಿ 1 ಲೋಟ ನೀರನ್ನು ನಿಮ್ಮ ಮಂಚದ ಕೆಳಗೆ ಇಟ್ಕೊಂಡ್ಬಿಟ್ಟು ಅದನ್ನು ನಿಮ್ಮ ಒಂದು ನೆಗೆಟಿವ್ ಸೈಕಲ್ ಎಂಡ್ ಆಗಲಿ ಅಂತೇಳಿ ಪ್ರೇಯರ್ ಮಾಡಿಬಿಟ್ಟು, ಶುದ್ಧ ಮಾಡಿ ಅಂತೇಳಿ ಪ್ರೇಯರ್ ಮಾಡಿಬಿಟ್ಟು 3 ಟೈಮ್ಸು. ಅದಾದಮೇಲೆ ಅದನ್ನು ಅರ್ಲಿ ಮಾರ್ನಿಂಗ್ ನೀವು ಎದ್ದ ಮೇಲೆ ಅದನ್ನು ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕಿ ಥ್ಯಾಂಕ್ ಯು ಹೇಳೋದನ್ನು ಮರಿಬಾರ್ದು. ಸೊ ಈ ಥರ ರೆಮಿಡೀಸ್ನ ನೀವು ಮಾಡಿ ಎಲ್ಲಿವರೆಗೆ ನಿಮಗೆ ಮೆಂಟಲಿ ಹೀಲ್ ಆಗೋದಿಲ್ಲ, ಎಮೋಷ್ನಲಿ ಹೀಲ್ ಆಗೋದಿಲ್ವೋ ಅಲ್ಲಿವರೆಗೂ ನೀವು ಅದನ್ನು ಮಾಡಬೇಕಾಗತ್ತೆ. ಯಾರು ಫೈಲ್ 2 ಸೆಲೆಕ್ಟ್ ಮಾಡಿದ್ರಿ, ನಿಮಗೆ ರೆಮಿಡಿ ಗುರು ರೆಮಿಡಿ ಮಾಡಬೇಕಾಗತ್ತೆ. ನೀವು ಬೃಹಸ್ಪತಿ ಗ್ರಹದ ಮಂತ್ರವನ್ನು ಚಾಂಟ್ ಮಾಡಿ ಹಳದಿ ಬಟ್ಟೆಯನ್ನು ಹಾಕ್ಕೊಳ್ಳಿ, ಹಳದಿ ಬಣ್ಣವನ್ನು ಹೆಚ್ಚಿಗೆ ಯೂಸ್ ಮಾಡಿ. ಓಕೆನಾ. ಅರಿಶಿನ ಹಚ್ಕೋಬೋದು, ನೀವು ಅರಿಶಿನದ ನೀರಿಂದ ಸ್ನಾನ ಮಾಡ್ಬೋದು, ಮತ್ತು ಅರಿಶಿನ ಬಳೆಯನ್ನು ಹಾಕ್ಕೊಳ್ಳೋದು. ಓಕೆ.
ಆಮೇಲೆ ಗಣಪತಿಯನ್ನು ಆರಾಧನೆ ಮಾಡಿ, ಓಕೆನಾ. ಗಣಪತಿಗೆ ನೀವು ಕೆಂಪು ಹೂವನ್ನು ಪ್ರದಾನ ಮಾಡಿಬಿಟ್ಟು ನೀವು ಬ್ಲೆಸ್ಸಿಂಗ್ಸನ್ನು ಪಡ್ಕೋಬೋದು. ಯಾರು ಫೈಲ್ 3 ಸೆಲೆಕ್ಟ್ ಮಾಡಿದರೆ ನಿಮಗೆ ರೆಮಿಡಿ ಏನಂತಂದರೆ ನೀವು ಶನಿ ರೆಮಿಡಿಯನ್ನು ಮಾಡಬೇಕಾಗತ್ತೆ. ನಿಮಗೆಲ್ಲ ಗೊತ್ತು, ನಮ್ಮ ಊರ ಕಡೆ ಎಲ್ಲ ಏನು ಮಾಡ್ತಾರೆ, ಶನಿ ಟೆಂಪಲ್ಗೆ ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ನವಗ್ರಹ ಇರುತ್ತೆ. ಆ ನವಗ್ರಹಕ್ಕೆ ಮತ್ತು ಆಂಜನೇಯ ಟೆಂಪಲ್ಗೆ ಅಲ್ಲೆಲ್ಲ ನವಗ್ರಹ ಇರುತ್ತೆ. ನೀವು ಎಳ್ಳು ಬತ್ತಿಯನ್ನು ಹಚ್ಚಿ, ಓಕೆನಾ. ನಿಮಗೆ ಎಷ್ಟು ಹಚ್ಚಬೇಕಂತ ನಿಮಗೆ ಯಾವ ಸಂಖ್ಯೆ ಅನಿಸುತ್ತೋ ಆ ಬೆಸ ಸಂಖ್ಯೆಯಲ್ಲಿ ನೀವು ಎಳ್ಳು ಬತ್ತಿಯನ್ನು ನೀವು ಪ್ರತಿ ಶನಿವಾರ ಹೋಗಿ ಹಚ್ಚಿಬಿಟ್ಟು ಬನ್ನಿ. ಇದರಿಂದ ನಿಮಗೆ ಹೀಲ್ ಆಗುತ್ತೆ. ಆಮೇಲೆ ನಿಮ್ಮ ಒಂದು ಕರ್ಮ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಶನಿ ಬಂದುಬಿಟ್ಟು ಶನಿ ಪ್ರಭು ಬಂದುಬಿಟ್ಟು ಅವರು ಕರ್ಮಕ್ಕೆ ಫಲ ಕೊಡುವಂತಹ ದೇವರು. ಮತ್ತು ಇದು ವರ್ಷ ಬಂದು ಕೂಡ ಅವ್ರದ್ದೇ ನಡೀತಾ ಇರೋದು. ಹಾಗಾಗಿ ಕೆಲವ್ರದ್ದು ಪಾಸ್ಟ್ ಲೈಫ್ ಕರ್ಮಾಸು ಅಥವಾ ಈ ಹಿಂದೆ ಮಾಡಿರ್ತಕ್ಕಂಥ ಕರ್ಮಾಸಿಗೆ ಸಂಬಂಧಪಟ್ಟಂಗೆ ನಿಮ್ಮ ಕರ್ಮ ಸೈಕಲ್ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ಎನರ್ಜಿ ಸ್ಟ್ರಗಲ್ ಆಗ್ತಾ ಇರ್ಬೋದು, ಫೇಸ್ ಮಾಡ್ತಾ ಇರ್ಬೋದು. ಹಾಗಾಗಿ ನೀವು ಅವರನ್ನು ಆರಾಧನೆ ಮಾಡಿ ಬ್ಲೂ ಕಲರ್ ಡ್ರೆಸ್ಸನ್ನು ಹಾಕ್ಕೊಳ್ಳಿ. ಬ್ಲ್ಯಾಕ್ ಹಾಕ್ಕೊಳ್ಳೋಕೆ ಹೋಗಬೇಡಿ, ಬ್ಲೂ ಕಲರ್, ಓಕೆನಾ. ಡಾರ್ಕ್ ಬ್ಲೂ, ಇಂಡಿಗೋ ಕಲರ್ ಅಂತೇಳಿ ಏನು ಕರಿತೀವಿ, ಅಥವಾ ಏನು ಸ್ಕೈ ಆಕಾಶದ ನೀಲಿ ಬಣ್ಣ ಅಂದರೆ ಬೆಳಕಲ್ಲ, ನೈಟಲ್ಲಿ ಬರೋವಂತಹ ಆಕಾಶ ನೀಲಿ ಬಣ್ಣ ಬರುತ್ತಲ್ಲ, ಅದನ್ನು ನೀವು ಕಲರನ್ನು ಯೂಸ್ ಮಾಡಿ. ಅದ್ರ ಜೊತೆಗೆ ನೀವು ಶ್ರೀರಾಮನ್ ಟೆಂಪಲ್ಗೆ, ಆಂಜನೇಯನ ಟೆಂಪಲ್ಗೂ ಕೂಡ ಹೋಗಿ ಬನ್ನಿ. ಯಾರೇ ಶನಿ ಟೆಂಪಲಿಗೆ ಹೋದರೂ ಕೂಡ ಅಲ್ಲಿ ನಿಮಗೆ ಆಂಜನೇಯ ಇದ್ದರೆ ಕೈ ಮುಗಿದು ವಾಪಸ್ ಬನ್ನಿ. ಇಲ್ಲದಿದ್ದರೆ ನೀವು ಯಾವುದೇ ಶನಿ ಟೆಂಪಲಿಗೆ ಹೋದರೂ ಕೂಡ ನೀವು ಆಂಜನೇಯನ ಟೆಂಪಲ್ಗೆ ಅಥವಾ ಶ್ರೀರಾಮನ್ ಟೆಂಪಲಿಗೆ ಹೋಗಿಬಿಟ್ಟು ಬನ್ನಿ. ಶನಿ ಟೆಂಪಲಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ನಮಸ್ಕಾರ ಅಂದರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋಕ್ಕೆ ಹೋಗ್ಬಿಡಿ. ಇನ್ಕ್ಲೂಡಿಂಗ್ ನವಗ್ರಹಕ್ಕೂ ಕೂಡ ನೀವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಡಿ, ಸರಿನಾ. ಯಾರು ಫೈಲ್ 5 ಸೆಲೆಕ್ಟ್ ಮಾಡಿದರೆ ನಿಮ್ಮ ರೆಮಿಡಿ ಏನಂದರೆ ನೀವು ಕೂಡ ಗುರು ರೆಮಿಡಿಯನ್ನು ಮಾಡಬೇಕಾಗತ್ತೆ. ಗುರುಬಲ ಅಂದರೆ ನಿಮ್ಮ ಬೃಹಸ್ಪತಿ ವೀಕ್ ಆಗಿದೆ, ಹಾಗಾಗಿ ನಿಮ್ಮ ಬೃಹಸ್ಪತಿಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಸೊ ನೀವು ಡೈಲಿ ಗಂಡ್ಮಕ್ಳಾಗಿರಲಿ ಹೆಣ್ಮಕ್ಳಾಗಿರಲಿ ಯಾರು ಈ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನೀವು ಡೈಲಿ ಪಿಂಚ್ ಆಫ್ ಸಾಲ್ಟನ್ನು ಹಾಕ್ಕೊಂಬಿಟ್ಟು ಸಾಲ್ಟ್ ಅಲ್ಲ, ಓಕೆ, ಸಾಲ್ಟ್ ವಾಟರ್ ಬಾತ್ನು ತಗೊಳ್ಳಿ. ಬಂದಿದೆ, ಬಾಯಲ್ಲಿ ಬಂದಿದೆ ಅಂತಂದಮೇಲೆ ಯೂನಿವರ್ಸ್ ಗೈಡೆನ್ಸ್ ಅದೇ ಇರ್ಬೋದು. ಸಾಲ್ಟ್ ಬಾತನ್ನು ತಗೊಳ್ಳಿ. ಅದರ ಜೊತೆಗೆ ಹಳದಿಯನ್ನು ಕೂಡ ಹಾಕ್ಕೊಂಬಿಟ್ಟು ನೀವು ಸ್ನಾನ ಮಾಡಿ, ಹಳದಿ ಹೂವನ್ನು ಸಮರ್ಪಣೆ ಮಾಡಿ ದೇವರಿಗೆ, ನೀವು ಯಾರಿಗೆ ಪೂಜೆ ಮಾಡ್ತೀರಾ ಅವರಿಗೆ, ಓಕೆ. ಮತ್ತು ಸಂಪಿಗೆನೆಲ್ಲ ನೀವು ಶಿವನಿಗೆ ಇಡಬಾರ್ದು, ಓಕೆ. ಲಿಂಗ ಪೂಜೆ ಮಾಡ್ತಾಯಿದ್ರೆ ಸಂಪಿಗೆನ ಇಡೋದು ಬೇಡ. ಗಣಪತಿಗೆ ನೀವು ಕೊಡ್ಬೋದೇನೋ, ಓಕೆ. ಸೊ ನೀವು ಹಳದಿ ಹೂವನ್ನು ಅರ್ಪಿಸಿ, ನಿಮ್ಮ ಸೇವಂತಿಗೆ ಮತ್ತು ಸೂರ್ಯಕಾಂತಿ ಇದನ್ನೆಲ್ಲ ನೀವು ದೇವರಿಗೆ ಸಮರ್ಪಣೆ ಮಾಡಿ ಅರ್ಪಿಸಿಬಿಟ್ಟು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನೀವು ಕೂಡ ಹಳದಿ ಬಟ್ಟೆಯನ್ನು ಹಾಕ್ಕೋಬೋದು, ಹಳದಿ ಬ್ಯಾಂಗಲ್ಸನ್ನು ಹಾಕ್ಕೋಬೋದು. ಆಮೇಲೆ ಸಿಟ್ರಿನ್ ಕ್ರಿಸ್ಟಲನ್ನು ಯೂಸ್ ಮಾಡಿ, ಹಳದಿ ಬಣ್ಣದ ಸ್ಟೋನ್ ಏನು ಬರುತ್ತಲ್ಲ ಅಥವಾ ಹಳದಿ ವಜ್ರ ಅಂತ ಏನು ಬರುತ್ತಲ್ಲ ಅದನ್ನು ಕೂಡ ನೀವು ವೇರ್ ಮಾಡ್ಬೋದು, ಸರಿನಾ. ಮತ್ತು ಸೂರ್ಯನಿಗೆ ನೀವು ವಾಟರನ್ನು ಕೂಡ ಪ್ರದಾನ ಮಾಡ್ಬೋದು, ಓಕೆನಾ. ಗುರುಮಂತ್ರ ಚಂಟ್ ಕೂಡ ಮಾಡಿ 108 ಟೈಮ್ ಮಾಡಿ, ಓಕೆ. ಸ್ಫಟಿಕ ಮಣಿ ಮಾಲೆ ಇಟ್ಕೊಂಡು ನೀವು ಮಂತ್ರವನ್ನು ಚಾಂಟ್ ಮಾಡ್ಬೋದು. ಯಾರು ಫೈಲ್ 5 ಸೆಲೆಕ್ಟ್ ಮಾಡಿದ್ರಿ ನೀವಂತೂ 100% ಸೂರ್ಯನಿಗೆ ಜಲ ಅರ್ಘ್ಯವನ್ನು ಕೊಡಬೇಕಾಗತ್ತೆ, ಓಕೆ. ಹಿತ್ತಾಳೆ ಲೋಟದಲ್ಲಿ ನೀವು ಅಂದರೆ ನಿಮಗೆ ಗೊತ್ತಾ, ಲೋಟ ಅಂದರೆ ಲೋಟ ಅಂತಲ್ಲ, ಚೊಂಬಿನ ಥರ ಬರುತ್ತೆ. ಸೊ ಅದು ಚಿಕ್ಕದು ದೊಡ್ಡದು ಅದು ನೀವು ನೋಡ್ಕೊಳ್ಳಿ. ಹಿತ್ತಾಳೆ ಲೋಟದಲ್ಲಿ ಬಂದು ನೀವು ಜಲ ಅರ್ಘ್ಯವನ್ನು ಕೊಡುವಂಥದ್ದು. ಸೂರ್ಯನಿಗೆ ಪ್ರಣಾಮ ಮಾಡಿ, ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಎಲ್ಲರನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಒಂದು ಸಿಚುವೇಶನ್ ಏನಿದೆ ಅದನ್ನು ಯೂನಿವರ್ಸಿಗೆ ಸೂರ್ಯನನ್ನು ನೋಡ್ತಾ ಹೇಳ್ತಾ ನೀವು ಜಲ ಅರ್ಘ್ಯವನ್ನು ಕೊಟ್ಟು ಆಮೇಲೆ ನೀರು ಬಂದು ಅದು ನೀರು ಎಲ್ಲಿ ಮಣ್ಣಿಗೆ ಬಿದ್ದಿರುತ್ತಲ್ಲ ಅಲ್ಲಿಂದ ಆ ಮಣ್ಣನ್ನು ತಗೊಂಡು ನೀವು ತಿಲಕದ ಥರ ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಇದು ನಿಮಗೆ ರೆಮಿಡಿ ಇದೆ. ಮತ್ತು ಬ್ಲ್ಯಾಕ್ ಡ್ರೆಸ್ಸನ್ನು ನೀವು ವೇರ್ ಮಾಡೋಕ್ಕೆ ಹೋಗಬೇಡಿ, ಓಕೆ. ನಿಮ್ಮ ಒಂದು ಸಿಚುವೇಶನ್ ಹೀಲ್ ಆಗೋವರೆಗೂ, ಸರಿನಾ. ವೈಟ್ ಡ್ರೆಸ್ ನೀವು ಯೂಸ್ ಮಾಡ್ಬೋದು. ರೆಡ್ ಕಲರ್, ಯೆಲ್ಲೋ ಕಲರ್ ಮತ್ತು ಕೇಸರಿ ಬಣ್ಣ, ಕಿತ್ತಳೆ ಬಣ್ಣ ಇದನ್ನು ನೀವು ವೇರ್ ಮಾಡ್ಬೋದು. ಬ್ಯಾಂಗಲ್ ಹಾಕ್ಕೋಬೋದು. ಹಣೆ ಬಣ್ಣ, ಹಣೆ ಬೊಟ್ಟು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು.
ಓಕೆ, ಗಂಡು ಮಕ್ಕಳು ನಮಗೆ ಆಫೀಸಿಗೆ ಹೋಗೋದಿದೆ, ನಾವು ಈ ರೆಮಿಡಿ ಮಾಡೋಕ್ಕಾಗಲ್ಲ, ಅವಾಗ ನಾವೇನು ಮಾಡೋದು, ನೀವು ಕರ್ಚಿಪ್ಗಳನ್ನು ಯೂಸ್ ಮಾಡ್ಬೋದು. ಓಕೆನಾ, ಕರ್ಚಿಪ್ ಯೂಸ್ ಮಾಡ್ಬೋದು ಅಥವಾ ಕ್ರಿಸ್ಟಲ್ ಯೂಸ್ ಮಾಡ್ಬೋದು. ಸರಿನಾ? ಯಾರು ಅದ್ರ ಜೊತೆಗೆ ಇದು ನೋಡಿ, ಈ ಫೈಲ್ ಸೆಲೆಕ್ಟ್ ಮಾಡಿದವ್ರಿಗೆ ನೀವು ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾಯಿದೆ. ಓಕೆನಾ, ಪಂಚತತ್ವಗಳು ಬ್ಯಾಲೆನ್ಸ್, ಯಾಕಂದರೆ ನಿಮ್ಮ ಪಂಚೇಂದ್ರಿಯಗಳಲ್ಲಿ ಬ್ಯಾಲೆನ್ಸ್ ಇಲ್ಲ. ಓಕೆ, ನಿಮಗೆ ಸ್ಮೆಲ್ ಕಂಡುಹಿಡಿಯೋಕ್ಕಾಗದೇ ಇರೋದು ಅಥವಾ ದೃಷ್ಟಿಗೆ ಸಂಬಂಧಪಟ್ಟಂಗೆ ನಿಮ್ಮ ಥರ್ಡ್ ಐ ಬ್ಲಾಕೇಜಸ್ ಆಗಿರ್ಬೋದು, ಸ್ಪರ್ಶದ್ದು ಗೊತ್ತಾಗದೇ ಇರ್ಬೋದು, ಸೆನ್ಸ್ ಆಗದೇ ಇರ್ಬೋದು, ನಾಲ್ಗೆ ರುಚಿ ಕೆಟ್ಟಿರೋ ಅಂಥದ್ದು. ಸೊ ಈ ಥರದ್ದೇನಾದರೂ ಇರುತ್ತೆ, ಸ್ಕಿನ್ ಪ್ರಾಬ್ಲಮ್ ಇರುತ್ತೆ. ಸೊ ಹೀಲಿಂಗ್ ಮಾಡ್ಕೋಬೇಕು ನೀವು. ಇನ್ನು ಫೈಲ್ 6 ಯಾರು ಸೆಲೆಕ್ಟ್ ಮಾಡಿದ್ರಿ, ನಿಮಗೆ ಬಂದು ಸೂರ್ಯನ ರೆಮಿಡಿಯನ್ನೇ ಮಾಡಬೇಕಾಗತ್ತೆ. ಓಕೆ, ನೀವು ಸೂರ್ಯ ನಮಸ್ಕಾರನೂ ಮಾಡ್ಬೋದು. ಓಕೆ, ಅಂದರೆ ನಿಮ್ಗೆ ಗೊತ್ತಾ ಸೂರ್ಯ ನಮಸ್ಕಾರ ಆಸನಗಳು ಬರುತ್ತಲ್ಲ, ಅದನ್ನು ಕೂಡ ನೀವು ಮಾಡ್ಬೋದು. ಮಾಡ್ತಾಯಿದ್ರೆ ಒಳ್ಳೆಯದು, ಕಂಟಿನ್ಯೂ ಮಾಡಿ. ಅದ್ರ ಜೊತೆಗೆ ಜಲ ಅರ್ಘ್ಯವನ್ನು ಕೊಡಿ. ನೀವು ಬೆಳಗ್ಗೆ ಮತ್ತು ಸಂಜೆ 2 ಟೈಮಲ್ಲೂ ನೀವು ಜಲ ಅರ್ಘ್ಯವನ್ನು ಕೊಡೋದ್ರಿಂದ ಸೂರ್ಯ ಬೇಗ ನಿಮಗೆ ಬ್ಲೆಸ್ಸಿಂಗ್ಸನ್ನು ಪ್ರದಾನ ಮಾಡ್ತಾರೆ. ಮತ್ತು ಸೂರ್ಯ ಮಂತ್ರವನ್ನು ಚಾಂಟ್ ಮಾಡ್ತಾ ಹೋಗಿ. ನಿಮ್ಮ ಲೈಫಲ್ಲಿ ಆ ಒಂದು ನೆಗೆಟಿವ್ ಸಿಚುವೇಷನ್ ಏನಿದೆ ಅದು ಎಂಡ್ ಆಗುತ್ತೆ ಬೇಗ. ಸರಿನಾ? ಇದು ನಿಮಗೆ ರೆಸನೇಟ್ ಆಯಿತು ಅಥವಾ ಇದನ್ನು ಈಗ ಏನು ಗೈಡೆನ್ಸ್ ಇದೆ ಅದನ್ನು ನಾನು ಕ್ಲೈಮ್ ಮಾಡ್ಕೊಂಡು ಅದನ್ನು ಫಾಲೋ ಮಾಡ್ತೀನಿ ಅನ್ನೋರು, ಎಸ್ ಐ ಕ್ಲೈಮ್ ದಿಸ್ ಎನರ್ಜಿ, ಐ ಫಾಲೋ ದಿಸ್ ಗೈಡೆನ್ಸ್ ಅಂತೇಳಿ ಟೈಪ್ ಮಾಡ್ಬೋದು. ಅಂದರೆ ನಾನು ಈ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ತೀನಿ, ಈ ಗೈಡೆನ್ಸನ್ನು ನಾನು ಫಾಲೋ ಮಾಡ್ತೀನಿ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ಪಾಪ ಅವರವ್ರ ಜೀವನದಲ್ಲಿ ಸಿಚುವೇಶನ್ ಏನೇನಿರುತ್ತೆ ಗೊತ್ತಿಲ್ಲ, ಬಿಲೀವ್ ಇದ್ದರೆ ಅವ್ರು ಮಾಡ್ತಾರೆ ಅಲ್ವಾ. ಸೊ ಶೇರ್ ಮಾಡಿ. ಶೇರ್ ಮಾಡೋಕ್ಕೆ ಏನೂ ಆಗಬೇಕಾಗಿಲ್ಲ. ಓಕೆ, ಶೇರ್ ಮಾಡಿ. ಅವ್ರ ಲೈಫಲ್ಲೂ ಆ ಒಂದು ಸಿಚುವೇಷನಿಂದ ಅವ್ರಿಗೆ ಹೊರಗಡೆ ಬರೋಕ್ಕೆ ಎಲ್ಲ ರೀತಿಯಲ್ಲೂ ಇದು ಮಾಡೋಣ. ಓಕೆನಾ? ಎಲ್ಲರೂ ಚೆನ್ನಾಗಿರಬೇಕು, ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಒಳ್ಳೆಯ ದಾರಿಯಲ್ಲಿರಬೇಕು, ಸ್ಪಿರಿಚುವಲ್ ಜರ್ನಿಯಲ್ಲಿ ಮುಂದೆ ಬಂದು ಎಲ್ಲರೂ ಅವರವರ ಲೈಫನ್ನು ಹ್ಯಾಪಿಯಾಗಿ ಲೀಡ್ ಮಾಡಲಿ, ಅವರ ಒಂದು ಸೋಲ್ ಪರ್ಪಸನ್ನು ಈಡೇರಿಸ್ಕೊಳ್ಳಿ ಅಂತೇಳಿ ನನ್ನ ಒಂದು ವಿಶಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.